ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಈಗಾಗಲೇ ಈ ಹುಕ್ಕೇರಿಯ ವಿದ್ಯುತ್ ಶಾಕ್ ನಮ್ಮ ಸತೀಶ್ ಅವರಿಗೆ ಹೊಡೆದು ಒಂದು ಸ್ವಲ್ಪ ತೊಂದರೆ ಕೊಟ್ಟದ. ಹೌದು, ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆದಂಥವರು, ಜಿಲ್ಲಾ ಉಸ್ತುವಾರಿಯವರು, ಸ್ವತಃ ಈ ಚುನಾವಣೆಯಲ್ಲಿ ಗೆದ್ದೇ ತಿರಬೇಕು ಅನ್ನೋಂಥ ಹಠದಿಂದ ಎಲ್ಲ ಕಡೆಗೂ ಓಡಾಡಿದವರು, ಎಲ್ಲ ಪ್ರಯತ್ನ ಮಾಡಿದರು, ತಮಗೇನು ಸಾಧ್ಯ ಎಲ್ಲ ಪ್ರಯತ್ನ ಮಾಡಿದರು. ಅದರಲ್ಲಂತೂ ಎರಡು ಮಾತಿಲ್ಲ. ಆದರೂ ಸೋಲಾಯಿತು. ಯಾಕೆ ಅನ್ನೋದನ್ನು ಅವರು ಹೇಳ್ತಾರೆ. ಕೆಲವೊಂದು ಏನೋ ಮಿಸ್ಟೇಕ್ಸ್ ನಮ್ಮಲ್ಲೂ ಆದವು, ಅದರಲ್ಲೇ ಒಬ್ಬರು ತಪ್ಪಲ್ಲ, ಒಂದಿಷ್ಟು ಓಡಾಟದಲ್ಲಿ ಹೆಚ್ಚು ಕಡಿಮೆ ಆಯಿತು. ಆದರೆ ನಾವಲ್ಲೇ ಬೇಸ್ ಮಾಡ್ಕೊಂಡೀವಿ. ನಮ್ಮಲ್ಲೊಂದು ಗಾದಿ ಮಾತದ, ಜಟ್ಟಿ ಬಿದ್ದರೂ ಮೀಸಿಗೆ ಮಣ್ಣು ಹತ್ತಿಲ್ಲ ಅಂತನ್ನುವಂಥ ಮಾತು. ಆ ರೀತಿ ಆ ನೆಲೆಯಲ್ಲಿ ಅವ್ರು ಮಾತಾಡಿದರು. ಆದರೆ ಮಾತಾಡುವಲ್ಲಿ ಮಾತ್ರ ಬಹಳ ಸಂಯಮ ಇತ್ತು ಅವರಲ್ಲಿ ಅನ್ನೋದು ನಾವು ಒಪ್ಪಬೇಕಾಗ್ತದೆ. ಸೋಲು ಒಪ್ಕೊಳ್ತಾರೆ, ಆದರೆ ಮುಖಭಂಗ, ಆ ಭಂಗ, ಈ ಭಂಗ ಅಂತ ಅಲ್ಲ ಅನ್ನುವಂಥ ಮಾತನ್ನು. ಮತ್ತು ಇನ್ನು ರಾಜಕೀಯದಲ್ಲಿ ಎಲ್ಲ ನಡೆಯುವಂಥದ್ದು ವಿಮರ್ಶಕರು ಅವರು ಅನಿಸಿದಂಗೆ ಹೇಳ್ತಾ ಇರ್ತಾರೆ. ಅದು ಸರಿಯೋ ತಪ್ಪು ಇತಿಹಾಸ ಬಿಟ್ಟು ವಿಷಯ. ಸೋಲಾಗ್ಯದ ಮತ್ತು ಸ್ವತಃ ಒಪ್ಕೊಳ್ತಾರೆ ಅವರು. ಅದು ಅನಿವಾರ್ಯ ಪರಿಸ್ಥಿತಿ. ಮತ್ತು ಜೊತೆಗೆ ಒಬ್ಬ ಪ್ರಬುದ್ಧ ರಾಜಕಾರಣಿ ಲಕ್ಷಣ. ಸೋಲು ಒಪ್ಕೊಂಡು ಸ್ವಲ್ಪ ಅದನ್ನು ಸಾಧಿಷ್ಟ ಮುಲಾಂಸ ಅವರದು. ಜೊತೆಗೆ ತಮ್ಮ ಹಿಂಬಾಲಕರು, ತಮ್ಮ ಜೊತೆಗಾರರು, ತಮ್ಮ ಫಾಲೋವರ್ಸ್ಗಳಿಗೆ ನಾವು ರಕ್ಷಣೆ ಕೊಡಿಸುವಾಗಿ ಇದು ಮಾಡಿದ್ವಿ ಮತ್ತು ಅವ್ರನ್ನ ರಕ್ಷಣೆ ಆಗಿರ್ತೀವಿ, ನಮಗೆ ಬೇಸಾಗಿದೆ, ನಾವು ಹಿಂಸರಿ ಮಾತಿಲ್ಲ, ಹುಕ್ಕೇರಿಯೊಳಗೆ ನಾವು ವಿರೋಧ ಪಕ್ಷ ಕೆಲಸ ಮಾಡ್ತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಟ್ಟರು. ಜೊತೆಗೆ ರಮೇಶ್ ಕತ್ತಿಯವರು ಈಗಾಗಲೇ ಸಾಕಷ್ಟು ವಾಗ್ದಾಳಿಯನ್ನು ಇವ್ರ ಮೇಲೆ ಮಾಡ್ತಾಯಿದ್ದಾರೆ. ಜಾರಕಿಹೊಳಿ ಕುಟುಂಬದ ಮೇಲೆ ವೈಯಕ್ತಿಕ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು. ಅದಕ್ಕೆ ಸ್ವಲ್ಪ ಅವರಿಗೆ ಅಸಮಾಧಾನದ ಇಲ್ಲಂತಲ್ಲ, ಅದು ವೈಯಕ್ತಿಕ ಮಾಡೋಕ್ಕಿಂತ ಅದನ್ನು ಒಂದು ಕನ್ಸ್ಟ್ರಕ್ಟಿವ್ ಆಗಿ ವಿಮರ್ಶೆ ಮಾಡಲಿ ನಮಗೆ ಅನ್ನೋಂಥ ಮಾತದ. ಅದರಲ್ಲೂ ಮುಖ್ಯವಾಗಿ ಅವರು ಹೇಳುವಂಥದ್ದು ಏನಪ್ಪ ಅಂತಂದರೆ, ರಮೇಶ್ ಕತ್ತಿ ನಮ್ಮ ಕುಟುಂಬದ ಬಗ್ಗೆ ತೀರಾ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ. ಅವರು ತಮ್ಮ ಘನತೆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಮಾತಾಡಬೇಕು. ಮಾತಾಡೋದು ಸ್ವಲ್ಪ ಗೆದ್ದಾರ ನಾವು ಒಪ್ಕೊಳ್ತೀವಿ, ಆದರೆ ಭಾಳ ವೈಯಕ್ತಿಕ ಮಾತಾಡಲಿಕ್ಕಿದ್ದಾರೆ. ಅದು ಆಗಬಾರ್ದು. ಅವರ ಇಡೀ ಕುಟುಂಬ ರಾಜಕಾರಣದಲ್ಲಿದೆ, ಬಾಯಿ ಇದೆ ಎಂಬ ಕಾರಣಕ್ಕೆ ಏನೇನೋ ಮಾತಾಡಬಾರದು ಅನ್ನುವಂಥ ಮಾತು ಹೇಳ್ತಾರೆ. ಬೇಡಪ್ಪ ಮಾತಾಡಬೇಡ್ರಿ, ನೀವು ರಾಜಕಾರಣ ಮಾಡಿ ನಾವು ಮಾಡೋಣ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವೇನು ಬೇಲಿ ಹಾಕಿಲ್ಲಲ್ರಿ ಗೋಕಾಕ್ ಮತ್ತು ಅರಭಾವಿಗೆ ಅಥವಾ MKMರಿಗೆ. ಬರಲಿ ಅವರು, ನಾವು ರೆಡಿ ಇದ್ದೀವಿ ಅನ್ನುವಂಥ ಚಾಲೆಂಜ್ ಸಹಿತ ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ. ಹೀಗಾಗಿ ನಾವು ರೆಡಿ ಇದ್ದೀವಪ್ಪ, ನಾವು ಸೋಲಿ ಗೆಲ್ಲಲಿ ಮತ್ತು ಇರೋದನ್ನ ಅದು ಅನ್ನುವಂಥ ಒಬ್ಬ ವೇದಾಂತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅದ್ರ ಒಳಗೆ ಅವ್ರಿಗೂ ನೋವು ಆಗಿದೆ. ವಿಶೇಷವಾಗಿ ಸೋಲು ಭಾಳ ಕಡಿಮೆ ಆಗಿತ್ತು ಅವ್ರದ್ದು. ಯಾಕಂದರೆ 83ರಲ್ಲಿ ಒಂದಿಷ್ಟೇನೋ ಆವತ್ತು ಫಸ್ಟ್ ಟೈಮ್ ಸೋತಿದ್ದರು ನಮ್ಮ ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಮುತ್ತೇನವರು ವಿರೋಧವಾಗಿ. ನಂತರದಲ್ಲಿ ಗೆದ್ದರು, ಅದು ಆಯಿತು. ಮತ್ತು ಬೇರೆ ವಿಶೇಷ ಸೋಲನ್ನು ಕಾಣದಂಥ ಕುಟುಂಬ ಅದಾಗಿತ್ತು. ಒಂದಿಷ್ಟೇನೋ ಸೋಲಿನ ಸಮೀಪ ಬಂದು ಉಳ್ಕೊಂಡಿದ್ರು ಮತ್ತು ಬೇರೆ. ಬಟ್ ಇವತ್ತು ನೇರವಾಗಿ 15 ಅದು ಅನ್ನುವಂಥದ್ದು ಒಂದು ರೀತಿ ಅವ್ರಿಗೂ ಆಘಾತ ಆಗ್ಯದ. ಬಟ್ ಅದನ್ನು ತೋರಿಸ್ಕೊಳ್ಳಾರ್ದ ನಾವು ಈಗ BDCCನೇ ಬೇರೆ, ಜಿಲ್ಲಾ ಮಟ್ಟದ ಬೇರೆ, ಅದು ಒಂದು ತಾಲೂಕು ಹುಕ್ಕೇರಿದು ಅದು ಬೇರೆ ಅನ್ನುವಂಥ ಮಾತನ್ನು ಇವತ್ತು ಮಾತಾಡ್ತಾ ಇದ್ದಾರೆ. ಮತ್ತು ಅದನ್ನು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ BDCC ಅನ್ನೋದು ಸಹಿತ. ಅಷ್ಟೇ ಒಬ್ಬ ಧ್ವನಿಯಲ್ಲೇ ಒಂದು ಏನಿತ್ತಪ್ಪ ಅಂತಂದ್ರೆ ಒಂದು ಒತ್ತಡಿತನಗಿದ್ದು ಒಂದು ಗಂಭೀರತೆ ಇತ್ತು. ನಾವು ಬಿಡೋದಿಲ್ಲಪ್ಪ ಅದನ್ನು. BDCC ನಾವು ಹೋರಾಟ ಮಾಡಿದ್ವಿ, ಅದೇ ಬೇರೆ ಇದೇ ಬೇರೆ, ಅದ್ರ ನೇಚರ್ ಬೇರೆ ಇದರ ನೇಚರ್ ಬೇರೆ ಅಂತ ಹೇಳುವಂಥ ಪ್ರಯತ್ನ ಮಾಡಿ ಅವ್ರು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅನ್ನುವಂಥ ಸಂದೇಶನೂ ಕೊಟ್ಟಿದ್ದಾರೆ. ಅದಕ್ಕೆ ಈಗ ನಮ್ಮ ರಮೇಶ್ ಕತ್ತಿ ಅವರು ಸಹಿತ ನಾವು ಯಾವ ರೀತಿಯಾಗಿ ಬರ್ತಾಯಿದ್ದೀವಿ, ನಾವು ಇನ್ನು ಬಿಡೋದಿಲ್ಲ, ಬರ್ತೀವಿ, ಎಲ್ಲ ಕಡೆಗೆ ಬರ್ತೀವಿ ಅನ್ನೋಂಥ ಮಾತುಗಳಿಗೆ ಬರಲಿ, ನಮಗಿಂತ ಕರಾರಿಲ್ಲ, ಬರಲಿ. ರಾಜಕೀಯದಲ್ಲಿ ಬರೋದು ಹೋಗೋದು ಪ್ರಜಾಸತ್ತಾತ್ಮಕದಲ್ಲೇ ಪ್ರಜೆಗಳ ಮುಖ್ಯ ಅನ್ನುವಂಥ ಮಾತನ್ನು ಇವರು ಹೇಳೋದನ್ನು ನೋಡಿದ್ರೆ ಏನು ಸಮಾಧಾನಪ್ಪ ಅಂದ್ರೆ ಎರಡೂ ಕಡೆ ಮಾತುಗಳನ್ನು ಕೇಳಿದಾಗ ಇಲ್ಲೇ ಇನ್ನು ಹೊಂದಾಣಿಕೆ ಅನ್ನುವಂಥ ರಾಜಕಾರಣ ಬೆಳಗಾವಿ ಜಿಲ್ಲೆಯಿಂದ ಹೋಗಬಹುದು ಅಂತೇಳಿ. ಯಾಕಂದರೆ ಈ ಹೊಂದಾಣಿಕೆ ರಾಜಕಾರಣದಿಂದಾಗಿನ ಏನಾಗಿತ್ತಪ್ಪ ಅಂತಂದ್ರೆ ಜನಸಾಮಾನ್ಯರಿಗೆ ಮತ ಯಾರಿಗೆ ಹಾಕಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅವಕಾಶ ಸಿಗ್ತಾ ಇರಲಿಲ್ಲ. ಇವತ್ತು ಅವಕಾಶ ಸಿಕ್ಕದ. ಜಾರಕಿಹೊಳಿಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ಬೇಡಪ್ಪ ಅಂದ್ರೆ ರಮೇಶ್ ಕತ್ತಿಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ಬೇಡ ಇವರಿಬ್ಬರು ಬೇಡ, ಇನ್ನೊಬ್ಬರು ರೈತರು ಯಾರೋ ಹೋರಾಟಗಾರರು ಬಂದರು ಅವರು ಆಯ್ಕೆ ಮಾಡ್ಕೊಳ್ಳಿ. ಇವತ್ತು ಓಪನ್ ಅದ, ಬಾರ್ಡರ್ಗಳಿಲ್ಲ, ಬೇಲಿಗಳಿಲ್ಲ ಅಂತ ಸ್ವತಃ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ರೀತಿ ಬೆಳಗಾವಿ ಜಿಲ್ಲೆಗೆ ಒಂದು ಪ್ರಜಾಪ್ರಭುತ್ವ ನೆಲೆಗಟ್ಟಿನೆಲ್ಲ ಇರಲಿ. ಕುಟುಂಬ ರಾಜಕಾರಣ ಮಾಡಲಿ, ಏನೋ ಮಾಡಿ ಜನ ಒಪ್ಪಲಿ ಅದನ್ನು.
ಇದರಾದ ಇಲ್ಲಿವರೆಗೆ ಜನ ಒಪ್ಪಿಲ್ಲ ಅಂತಲ್ಲ, ಅದು ಏನಾಗಿದ್ದಪ್ಪ ಅಂದರೆ ಎದುರಾಳಿಗಳು ಅಷ್ಟು ಪ್ರಬಲವಾಗಿ ಇಲ್ಲದಕ್ಕಾಗಿ ಕೆಲವೊಂದಿಷ್ಟು ಅವರ ತಾವ ತಂತ್ರ ಹೊಂದಾಣೆ ಮಾಡ್ಕೊಂಡು ದಾಟ್ಕೊಂಡು ಹೋಗಿಬಿಟ್ಟಿದ್ರು. ಈಗಿಲ್ಲ, ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡಬೇಕು. ಹೀಗಾಗಿ ಇನ್ನೊಬ್ಬರು ಉದಯ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದರೆ ಇಲ್ಲೂ ರೈತ ಸಂಘದ ಇಲ್ಲಂತಲ್ಲ, ಅದರ ಒಗ್ಗಟ್ಟು ಇಲ್ಲದಕ್ಕಾಗಿ ಸೋಲ್ತಾ ಇದ್ದಾರೆ. ಒಗ್ಗಟ್ಟಿಲ್ಲ, ಮತ್ತು ಅದೇ ಕಾಲಕ್ಕೆ ಆರ್ಥಿಕವಾಗಿ ಬಲ ಇಲ್ಲ. ಇವತ್ತು ಆರ್ಥಿಕವಾಗಿ ಒಂದು ಚುನಾವಣೆ ಮಾಡಿದ್ರಪ್ಪ ಅದು ಎಷ್ಟು ಖರ್ಚು ಬರ್ತದೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಅದರಲ್ಲೂ ಇವತ್ತು ಪಾರ್ಟಿ ಫಂಡ್ ಅದು ತೊಗೊಂಡು ಸಿಕ್ಕಾಪಟ್ಟೆ ನಮ್ಮ ಟ್ಯಾಕ್ಸ್ ದುಡ್ಡನ್ನು ತೊಗೊಂಡು ಏನೇನೋ ಮಾಡಿಕೊಂಡು ಆ ದುಡ್ಡು ತಂದು ಖರ್ಚು ಮಾಡಿ ಎಲ್ಲ ದುಡ್ಡಿದ್ದವ್ರಿಗೆ ಮಾತ್ರಪ್ಪ ಅನ್ನುವಂಥದ್ದು. ಮತ್ತು ಅದರ ಪಾರ್ಟಿ ಫಂಡ್ ಯಾರು ಕೊಡ್ತಾರ ಅವ್ರಿಗೆ ಟಿಕೆಟ್ ಕೊಡುವಂಥದ್ದು, ಇದನ್ನು ನಾವು ನೋಡ್ತಾ ಇದ್ವಿ. ಹೀಗಾಗಿ ಅನೇಕರಿಗೆ ಅದರಿಂದ ಬೆನಿಫಿಟ್ಟು ಆಗಿದೆ ದುಡ್ಡಿದ್ದಂಥವ್ರಿಗೆ ಈ ಪಾರ್ಟಿಗಳಿಂದಾಗೆ. ಇವತ್ತು ಒಂದಿಷ್ಟು ಇವು ಎರಡೂ ಕುಟುಂಬಗಳು ಎದರ ಬದರ ಆಗಿದ್ದರಿಂದಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಹುಟ್ಟಬಹುದು ಅನ್ನುವಂಥ ಮಾತುಗಳು ನಡೀತಾ ಇದ್ದಾವೆ. ಈಗಾಗಲೇ ಇವರು ಹುಕ್ಕೇರಿ ಭಾಗಕ್ಕೆ ಹೋಗಿದ್ದಾರೆ ಅಂದ ತಕ್ಷಣ ಇವರು ನಮ್ಮಲ್ಲಿ ಬರಲಪ್ಪ ಅನ್ನೋಂಥ ಒಂದು ಮನೋಧರ್ಮವನ್ನು ತೋರಿಸಿದ್ದಾರೆ. ಇನ್ನು ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲರಿಗೆ ಅಥವಾ ಜಾರಕಿಹೊಳಿ ಈ ಒಂದು ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಅವ್ರಿಗೆ ಇವರು ಆಹ್ವಾನ ಕೊಟ್ಟಿದ್ದಾರೆ ಪ್ರೆಸ್ ಮಾಡಿಗೆಸಿಂದ. ನಾವು ಸೋಲ್ತಿದ್ದೀವಿ ಇಲ್ಲ ಅಂತಲ್ಲ, ಆದರೆ ಸೋಲನ್ನು ಒಪ್ಕೊಳ್ಬೇಕಾಗ್ತದೆ. ಜನ ತಿರಸ್ಕಾರ ಮಾಡಿದ್ದಾರೆ, ಬಟ್ ನಾವು ನಿಲ್ಲಿಸೋದಿಲ್ಲ. ಮತ್ತು ಹುಕ್ಕೇರಿಯಲ್ಲಿ ಆಲ್ರೆಡಿ ನಮ್ಮ ಬೇಸ್ ಆಗ್ಯದ. ಯಾಕಂದರೆ ನಾವು ಇದರಲ್ಲಿ 20,000 ಅವ್ರು ಮತ ತೊಗೊಂಡಿದ್ದೆ, ನಾವು 12,000 ತೊಗೊಂಡಿವಿ. ಈ 8,000 ಹೇರಾಪೇರಿ ಆಗ್ಯದ. ನಾವು ಅದನ್ನು ಬಿಡ್ಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮನ್ನು ನಂಬಿ ಇಲ್ಲಿ ಇದ್ದಂಥವ್ರು ಸಾಕಷ್ಟು ಇದ್ದರು. ಇವತ್ತು ಜನ ನಮ್ಮನ್ನು ನಂಬ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೆಲಸ ಮಾಡ್ತೀವಿ, ಇನ್ನೂ ಸಮೀಪ ಹೋಗ್ತೀವಿ ಅಂತ ಮಾತಾಡಿದ್ರೆ. ಹೀಗಾಗಿ ರಮೇಶ್ ಕತ್ತಿ ಅವ್ರಿಗೂ ಸಹಿತ ತಮ್ಮ ಕ್ಷೇತ್ರದ ಬಗ್ಗೆ, ಅಲ್ಲಿ ಕೆಲಸಗಳ ಬಗ್ಗೆ ಇನ್ನಷ್ಟು ಜಾಗೃತಿಯಾಗಿ ವರ್ಕ್ ಮಾಡಬೇಕಾಗಿದೆ. ಆದರೆ ಪತ್ರಕರ್ತರಿಗೆ ಪ್ರಶ್ನೆಗೆ ಅವರಿಲ್ಲ ಜಿಲ್ಲಾ ಮಟ್ಟದಲ್ಲಿ ಬರ್ಬೋದು ಅವರು ಈಗಾಗಲೇ ತನ್ನ ಮಾತಾಡಿದ್ದಕ್ಕೆ ಅವರು ಡೆಡ್ ಹಾರ್ಸ್, ಸತ್ತು ಹೋಗಿರೋ ಕುದುರೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಸುಮ್ಮನೆ ಮಾತಾಡ್ತಾರೆ ಅನ್ನುವಂಗೆ ಮಾತಾಡಿದ್ದಾರೆ. ಮತ್ತು ಒಬ್ಬ ಉತ್ತರ ಕರ್ನಾಟಕದ ನಾಯಕನಾಗಿ ಬರಬೇಕಾಗಿತ್ತು ಅಥವಾ ಜಿಲ್ಲಾ ಮಟ್ಟದ ಆಗಬೇಕಾಗಿದ್ದರೆ ಅದಕ್ಕೆ ಮನೆಯಲ್ಲಿ ಕುಳಿತುಕೊಂಡ್ರೆ ಆಗೋದಿಲ್ಲ, ಹೊರಗೆ ಬರಬೇಕು ಅನ್ನೋಂಥ ಮಾತುಗಳನ್ನು ಮಾತಾಡಿದ್ದಾರೆ. ಇದರ ಅರ್ಥ ಅವರು ಅವ್ರಿಗೆ ಚಾಲೆಂಜ್ ಮಾಡಿ ಬರ್ರಿ ನೀವು ಮಾಡೋಣ ಎಲೆಕ್ಷನ್ ಅನ್ನುವಂಥ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಆಹ್ವಾನ ಒಂದು ರೀತಿಯಿಂದ ನಮ್ಮ ಜನರಿಗೆ ಮತ ಹಾಕುವಂಥವ್ರಿಗೆ ಒಂದು ಆಪ್ಷನ್. ಹೌದು, ಹೊಸದೊಬ್ಬರು ಬಂದರೆ ಏನೋ ಮಾಡ್ಬೋದಾ, ನಮಗೆ ಒಳ್ಳೆಯ ಕೆಲಸ ಇವ್ರಿಗಿಂತಲೂ ಅಥವಾ ಅವ್ರಿಗಿಂತ ಇವ್ರು ಚೆನ್ನಾಗಿ ಮಾಡ್ಬೋದಾ ಅನ್ನೋದು ಅಟ್ಲೀಸ್ಟ್ ಚಿಂತನೆ ಮಾಡುವಂಥ ದೇಶದಲ್ಲೇ ಬೆಳೀತದೆ. ಇನ್ನು DCC ಬ್ಯಾಂಕದ್ದಂತೆ ಈಗಾಗಲೇ ಹೇಳಿದಂಗೆ ಜಾರಕಿಹೊಳಿ ಸಹೋದರರು ಸಪೋಸ್ ಏನಾದರೂ ಹುಕ್ಕೇರಿಯಲ್ಲಿ ಗೆದ್ದಿದ್ರೆ ಒನ್ ಸೈಡೆಡ್ ಆಗ್ತಿತ್ತೋ ಏನೋ, ಈಗ ಅದರಲ್ಲಂತೂ ಎರಡು ಮಾತೇ ಇಲ್ಲ. ಆದರೆ ಇವತ್ತು ರಮೇಶ್ ಕತ್ತಿಯವರಲ್ಲಿ ಗೆದ್ದಿದ್ದರಿಂದಾಗೆ ಎ ಬಿ ಪಾಟೀಲ್ ಅವ್ರ ಜೊತೆಗೆ ಇರೋದರಿಂದಾಗೆ ಇವು ಇನ್ನುಳಿದ ಎಲ್ಲ, ಯಾಕಂದರೆ 16 ಕ್ಷೇತ್ರಗಳಿದ್ದಾವೆ, 16 ನಿರ್ದೇಶಕರಿದ್ದಾರೆ. ಆ ಒಂದು 16 ನಿರ್ದೇಶಕರಲ್ಲಿ ಅಲ್ಲಲ್ಲೇ MLAಗಳು ಇನ್ನು ಎತ್ತು ಹೊರಡ್ತಾರೆ, ಯಾರ ಕಡೆ ಹೊರಡ್ತಾರೆ ಅನ್ನೋದು ಅಷ್ಟ ಪ್ರಮುಖ ಪ್ರಶ್ನೆ ಅದ. ಯಾಕಪ್ಪ ಅಂತಂದ್ರೆ ಎಲ್ಲರೂ ತಮ್ಮ ಲೆಕ್ಕಾಚಾರದಲ್ಲಿದ್ದಾರೆ. ಯಾರು ಡಾಮಿನೆನ್ಸಿ ಯಾರ ಮೇಲೆ ಬೇಕಾಗಿಲ್ಲ ಅನ್ನೋಂಥ ಮನೋಸ್ಥಿತಿ ಮೊದಲನೇದಾದ್ರೆ ನಮ್ಮದು ಅಲ್ಲಿ ನಡಿಬೇಕು. DCC ಬ್ಯಾಂಕ್ನಲ್ಲಿ ಮಾತ್ರ ನಮ್ಮ ರೈತರಿಗೆ, ನಮ್ಮವ್ರು ಸಂಬಂಧಿಸಿದವರಿಗೆ, ನಮ್ಗೆ ಬೇಕಾದಂಥವ್ರಿಗೆ ಒಂದಿಷ್ಟು ಅನುಕೂಲ ಮಾಡುವಂಥದ್ದು, ಸಾಲ ಕೊಡಿಸುವಂಥ ಮಧ್ಯಾಹ್ನ ಪತ್ತು ಕೊಡುವಂಥದ್ದು ಒಂದು ವ್ಯವಸ್ಥೆ ಬರಬೇಕು ಅನ್ನುವಂಥ ಎಲ್ಲ ವಿಚಾರಧಾರೆಯವರು, ಎಲ್ಲ ಪಕ್ಷದ ಲೀಡರ್ಗಳು ಆ ವಿಚಾರ ಮಾಡ್ತಾಯಿದ್ದಾರೆ. ಹೀಗಾಗಿ ಇಲ್ಲಿ ಒಂದೇ ಪಕ್ಷ ಡಾಮಿನೆಂಟ್ ಆಗ್ತದೆ ಅಥವಾ ಜಾರಕಿಹೊಳಿ ಕೈಯಲ್ಲೇ ಅದು ಉಳಿತದೆ ಅಥವಾ ಇದು ರಮೇಶ್ ಕತ್ತಿ ಅವ್ರ ಕೈಯಲ್ಲೇ ಬರ್ತದೆ ಅನ್ನೋದು ಅಷ್ಟು ಹೇಳೋದು ಸುಲಭಿಲ್ಲ. ಯಾಕಂದ್ರೆ ದಿನ ಹೋದಂಗೆ ಎಲ್ಲರದ್ದು ಅವ್ರವ್ರ ಬೇಡಿಕೆಗಳು, ಅವ್ರವ್ರ ವಿಚಾರಗಳು ಬೇರೆ ಬೇರೆ ಇರೋದರಿಂದ ಇದು ಒಂದು ರೀತಿ ಏನಪ್ಪ ಅಂತಂದ್ರೆ ಸಾಮೂಹಿಕ ಇಲ್ಲಿ ಪ್ರಜಾಪ್ರಭುತ್ವ ಅದ, ಮತ್ತು ಜೊತೆಗೆ ಅಧಿಕಾರ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಡಿಸೆಂಟ್ರಲೈಸ್ ದ ಪವರ್ ಇದ್ದಿದ್ದು ಡಿಸೆಂಟ್ರಲೈಸ್ ವಿಕೇಂದ್ರೀಕರಣ ಆಗ್ತದೆ. ಇದರಿಂದ ರೈತ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಆಗ್ಬೋದು, ಆಗ್ತಾವ ಅನ್ನೋ ಭರವಸೆ ಮೂಡ್ತಾ ಇದೆ. ಇದಕ್ಕೆ ನಿಮಗೇನು ಅನ್ನಿಸ್ತದ ಈ ಡೆವಲಪ್ಮೆಂಟು? ಒಟ್ಟಾರೆಯಾಗಿ ಇದು ಏನಪ್ಪ ಅಂತಂದ್ರೆ ಬೆಳಗಾವಿಯ ಪ್ರಜಾತಂತ್ರಕ್ಕೆ ಒಂದು ಹೊಸ ಜೀವ ತಂದು ಕೊಟ್ಟದ ಈ ಚುನಾವಣೆ ಹುಕ್ಕೇರಿದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥ ತಿಳಿಸಿ ತಲುಪಿದು ಸತ್ಯದ ಕೈಗೆ ನಡಿ. ವಂದನೆಗಳು.